ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರು. ಆದ್ಮೇಲೆ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ ಗ್ರಾಮಸ್ಥರು ಆಯೋಜಿಸಿದ್ದ ಸತ್ಯ ದರ್ಶನ ಸಮಾವೇಶದಲ್ಲಿ ಭಾಗವಹಿಸಿ ಮಾತಾಡಿದ್ದಾರೆ. ಆ ಮಾತುಗಳು ಇವತ್ತು ವೈರಲ್ ಆಗ್ತಾ ಇದ್ದಾವೆ ಮತ್ತು ಹೋರಾಟಗಾರರಲ್ಲೇ ಗಾಬರಿ ಹುಟ್ಟಿಸ್ತಾ ಇದ್ದಾವೆ. ಏನಪ್ಪ ಅವು ಮಾತುಗಳು ಅಂಥವು? ಧರ್ಮಸ್ಥಳದ ಬಗ್ಗೆ ಸುಳ್ಳು ವದಂತಿ ಪಸರಿಸಿದರು ಅಂದ್ರೆ ಅಲ್ಲಿ ಸಾವಾಗಿದ್ದು, ದೌರ್ಜನ್ಯ ಹತ್ಯೆ ಆಗಿದ್ದು, ಪದ್ಮಾಲತಾಳ ಹತ್ಯೆ ಆಗಿದ್ದು, ವೇದವಲ್ಲಿ ಹತ್ಯೆ ಆಗಿದ್ದು, ಅನೇಕ ದಲಿತರ ಮೇಲೆ ಆಕ್ರಮಣ ಆಗಿದ್ದು, ಅವ್ರ ಭೂಮಿಗಳನ್ನು ಕಿತ್ತುಕೊಂಡಿದ್ದು, ಅನೇಕವಾದ ಇವತ್ತು ಆರೋಪಗಳಿದ್ದಾವೆ, ನೂರಾರು. ಮತ್ತು ಅಲ್ಲಿ ಶವಗಳು ಸಿಗ್ತಾ ಇದ್ದಿದ್ದು, ಶವಗಳ ಅಸ್ಥಿಪಂಜರಗಳು ಸಿಗ್ತಾ ಇರೋದು ಇವೆಲ್ಲ ಸುಳ್ಳ. ಅದು ಅವ್ರು ಹೇಳ್ತಾ ಇದ್ದಾರೆ. ಷಡ್ಯಂತ್ರದ ರಹಸ್ಯ ಬಯಲಾಗಿ ಪವಿತ್ರ ಕ್ಷೇತ್ರ ಇನ್ನಷ್ಟು ಬೆಳಗುತ್ತಿದೆ. ಇವೆಲ್ಲ ಷಡ್ಯಂತ್ರ ಇದ್ದಿದ್ದರಿಂದ ಪ್ರಚಾರ ಮಾಡುವವರಿಂದ ಅವರಿಂದಾಗಿ ಕೆಟ್ಟ ಹೆಸರು ಬಂತು. ಈಗ ಅದು ಕ್ಲಿಯರ್ ಆಯಿತು, ಸ್ವಚ್ಛವಾಗಿ ಬಂತು. ಭಕ್ತರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ನಮ್ಮಲ್ಲಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ, ಅದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಸತ್ಯದ ಅನಾವರಣವಾಗಿದ್ದು ಸರ್ಕಾರ SITಗೆ ಅಭಿನಂದಿಸುತ್ತೇವೆ. ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ, SITಗೂ ಅಭಿನಂದನೆ ಸಲ್ಲಿಸ್ತೀವಿ. ಅದು ನೇಮಿಸಿ ಚಲೋ ಮಾಡಿದರು ಅಂತೇಳಿ. ಯಾಕೆ ಹಿಂಗೆ ಮಾತಾಡಿದರು? ಏನು ಕಾರಣ? ಇದು ಎಲ್ಲ ದೊಡ್ಡ ಚರ್ಚೆ ಇವತ್ತು. ಯಾಕಂತಂದ್ರೆ ಒಂದು ಕಡೆ ಹೋರಾಟಗಾರರು ಬೆಂಗಳೂರಲ್ಲಿ ನೋಡಿದ್ರಿ ನೀವು, ಸಾಕಷ್ಟು ಜನ ಕೂಡಿದ್ರಲ್ಲಿ, ಸಾವಿರಾರು ಜನ ಕೂಡ್ಕೊಂಡು ಇಲ್ಲಿ ಏನು ನಡೀತದೆ ಅನ್ಯಾಯಗಳ ಬಗ್ಗೆ ಒಂದೊಂದಾಗಿ